ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಗುರುವಾರದಂದು ಬಿಜೆಪಿ ವತಿಯಿಂದ ಗ್ರಾಮ ಪಂಚಾಯಿತಿಗಳ ಅವೈಜ್ಞಾನಿಕ ಮೀಸಲಾತಿ, ಬೆಳೆ ವಿಮೆ ಹಾಗೂ ಮಳೆ ಮಾಪನ ಯಂತ್ರ ರಿಪೇರಿಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪನವರು ಮಾತನಾಡಿ, ಆಡಳಿತದ ಜ್ಞಾನವಿಲ್ಲದ ಶಾಸಕ ಬೇಳೂರು ಯಾಕೆ ಮಳೆ ಮಾಪಕಗಳ ಕುರಿತು ಕೆಡಿಪಿ ಸಭೆಯಲ್ಲಿ ಪ್ರಶ್ನಿಸದೆ ವರ್ಷಗಟ್ಟಲೆ ಆಡಳಿತ ನಡೆಸಿದ್ದೀರಾ? ಅವರು ಸತ್ಯಕ್ಕಿಂತ ಸುಳ್ಳು ಹೇಳುವುದೇ ಜಾಸ್ತಿ. 2 ವರ್ಷದ ಹಿಂದೆ ಆಸ್ಪತ್ರೆ ಅಭಿವೃದ್ಧಿಗೆ 70 ಕೋಟಿ ರೂಪಾಯಿ ಮಂಜೂರು ಆಗಿದೆ ಎಂದು ಶಾಸಕರು ಹೇಳಿದ್ದರು. ಆ ಹಣ ಎಲ್ಲಿದೆ ಎಂದು ಸಾರ್ವಜನಿಕರಿಗೆ ತಿಳಿಸಿ ಎಂದು ಸವಾಲು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. 3 ಸಾರಿ ಶಾಸಕರಾಗಿದ್ರಿ, 3 ಸಾರಿ ಅಧಿಕಾರವಾಗಿದೆ. ಯಡಿಯೂರಪ್ಪ ಸಿಎಂ 2 ಸಾರಿ ಬಿಜೆಪಿ ಅಧಿಕಾರವಾಗಿತ್ತು, ಈ ಸಾರಿ ಈಗಲೂ ಅಧಿಕಾರವಾಗಿದೆ. ಏನು ನಿಮ್ಮ ಕೊಡುಗೆ? ಗೋವಾಕ್ಕೆ ಹೋದ್ರಿ ಏನಂತಂದ್ರಿ, ಹೈದರಾಬಾದ್ಗೆ ಹೋದ್ರಿ ಏನಂತಂದ್ರಿ, ಈಗಲೂ ಹೋಗ್ತೀನಿ ಅಂದ್ರೆ ಎಲ್ಲಿಗೆ ಹೋದ್ರಿ? ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂದ್ರೆ ಮಂಜಾತವರು ಕರೆದ್ರು ಸಿಎಂ, ನಾವೆಲ್ಲ ಒಂದೇ ಗಂಟೆ ಬೆಳೆದವರಿದೆ ಬಯಲಿ ಅವನಿಗೆ ಕರ್ಕೊಂಡು ಬಂದು ರಾಜೀನಾಮೆ ಪರ್ಸೆಂಟ್ ತಗೊಂಡಿದೆ ಅಂತ ಮಂಜಾತವರು ವಿಶ್ವಾಸ ಮಾತಾಡ್ತಾರೆ. ಟಿಕೆಟ್ ಅವರು ರೆಕಮೆಂಡ್ ಮಾಡಿದ್ರು, ಅದಕ್ಕಾಗಿ ಅವರಿಗೆ ಜವಾಬ್ ಮಾಡಿದ್ದಾರೆ. ಶಬ್ದ ಹೇಳಿದ್ರು ಸಿಎಂ ಕರ್ಕೊಂಡು ರಾಜೀನಾಮೆ ಮಾಡ್ಬಿಡೋಣ. ಯಾರಿಗೋರು ಕಾಲು ಬೀಳೋದೆ, ಪವಿತ್ರ ಭಾವನೆ ಇಲ್ಲ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಅವರು ಮಾತನಾಡಿ, ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಬೇಳೂರು ಅವರ ಅಣ್ಣನ ಮಗ ಮತ್ತು ಅವರ ಅಕ್ಕನ ಮಗ ಸೇರಿಕೊಂಡು ಅಧಿಕಾರಿಗಳ ಜೊತೆ ಕುಳಿತುಕೊಂಡು ಮೂಲ ಕಾಂಗ್ರೆಸ್ಸುಗಳಿಗೆ ಮತ್ತು ಬಿಜೆಪಿಯವರಿಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ಪರ್ಧಿಸಲು ಅವಕಾಶ ದೊರೆಯದಂತೆ ಮೀಸಲಾತಿಯನ್ನ ಬದಲಾಯಿಸಿದ್ದಾರೆ, ಅವೈಜ್ಞಾನಿಕವಾಗಿ ಘೋಷಿಸಿದ್ದಾರೆ ಎಂದು ಆರೋಪಿಸಿದರು. ಆದ್ರೆ ಜಾರಿ ಮಾಡಬೇಕಾದ್ರೆ ಮಳೆ ಮಾಪನಗಳು ಸರಿ ಇರಬೇಕಾಗಿತ್ತು, ಅದನ್ನ ನೋಡ್ಕೋಬೇಕಾಗಿತ್ತು. ಹೌದಪ್ಪ, ಆಗಿಲ್ಲ ಅಂದ್ರೆ ತಾಲೂಕಿಂದ ಮಾದರಿಯಾಗಿ ತಗೊಂಡು ಎಲ್ಲರಿಗೂ ಪರಿಹಾರ ಕೊಡಬೇಕಿತ್ತು. ಆದ್ರೆ ಇನ್ಸೂರೆನ್ಸ್ ಕಂಪನಿ ಜೊತೆ ಕೈ ಜೋಡಿಸಿ ಅಧಿಕಾರಿಗಳಂತಲೂ ಕೈ ಜೋಡಿಸಿದ್ರು. ಆದ್ರೆ ನಾವು ನಂಬಿದ ಚುನಾಯಿತ ಪ್ರತಿನಿಧಿಗಳಿಗೂ ಸಹಿತ ಇನ್ಸೂರೆನ್ಸ್ ಕಂಪನಿ ಜೊತೆಗೆ ಕೈ ಜೋಡಿಸಿ ನಮಗ್ ಬರ್ಬೇಕಾದಂತ 100ಕ್ಕಿಂತ ಹೆಚ್ಚು ಕೋಟಿ ಹಣನ ರೈತರದ್ದು ವಂಚನೆ ಮಾಡಿರೋದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಶಾಸಕರು, ಕಾಂಗ್ರೆಸ್ಸಿನ ಮಂತ್ರಿಗಳು ಅಂತಕ್ಕಂಥದ್ದನ್ನ ನಾಚಿಕೆ ಆಗಲ್ವಾ ನಿಮ್ಗೆ? ನಾಚಿಕೆ ಆಗಲ್ವಾ? MP 3 ಸಭೆ ಮಾಡಿದ್ರು. ಜೊತೆಗೆ ದಾವಣಗೆರೆ ಜಿಲ್ಲಾ ಬಿಜೆಪಿ ಉಸ್ತುವಾರಿ ಟಿಡಿ ಮೇಘರಾಜ್, ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಕೆರೆಕೈ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರತ್ನಾಕರ ಹೊನಗೋಡು, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಮುದುರ ಶಿವಾನಂದ್, ದಿಶಾ ಸಮಿತಿ ಸದಸ್ಯೆ ಸುವರ್ಣ ಟೀಕಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಯಲಕುಂದ್ಲಿ, ಗಣೇಶ್ ಪ್ರಸಾದ್, ಗಾಯತ್ರಿ ಮಲ್ಲೇಶಪ್ಪ, ರೂಪಾ, ಮೈತ್ರಿ ಪಾಟೀಲ್, ಸವಿತಾ ವಾಸು, ಪ್ರೇಮಸಿಂಗ್, ವಿ ಮಹೇಶ್, ಶ್ರೀನಿವಾಸ್ ಮೇಸ್ತ್ರಿ, ಹರೀಶ್ ಮೂಡಳ್ಳಿ, ಅರುಣಾ ಕುಗ್ವೆ, ಬಿಟಿ ರವೀಂದ್ರ, ಪರಶುರಾಮ್, ಸತೀಶ್ ಕೆ, ಪ್ರಶಾಂತ್ ಕೆಎಸ್, ರಾಯಲ್ ಸಂತೋಷ್, ಕೃಷ್ಣ ಶೇಟ್ ಮೊದಲಾದವರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.